ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಸ್ಟೇಪ್ಲರ್ ಆ್ಯಂಡ್ ಲೇಸರ್ ಸರ್ಜನ್, ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHP ಕಾಲೋನಿ, ಕೂಕಟ್ಪಲ್ಲಿ. ಇತ್ತೀಚೆಗೆ ನಾವು ಗಮನಿಸಿದರೆ ತುಂಬ ಜನಕ್ಕೆ ಸರ್ಕಮ್ಸಿಷನ್ ನಂತರ ಯಾವ ರೀತಿ ಎಚ್ಚರಿಕೆ ತೊಗೋಬೇಕು ಅನ್ನೋದು ಬಹಳ ಜನಕ್ಕೆ ಐಡಿಯಾ ಇಲ್ಲ. ಕೆಲವರಿಗೆ ಹೇಗೆ ಮಾಡ್ಕೋಬೇಕು ಅನ್ನೋದು ಐಡಿಯಾ ಇದ್ದರೂ ಕೂಡ ಭಯದಿಂದ ಮಾಡಿಸ್ಕೊಳ್ಳದೆ ಇರ್ಬೋದು. ಕೆಲವರಿಗೆ ಮಾಡ್ಕೊಂಡ್ರು ಕಾಂಪ್ಲಿಕೇಶನ್ಸ್ ಬರೋ ಅಂಥದ್ದು, ಮಾಡಿಸ್ಕೊಂಡ ಮೇಲೂ ನೋವು ಬರೋದು, ಈ ಥರದ್ದೆಲ್ಲ ನೋಡ್ತಿರ್ತೀವಿ. ಇಂಥವ್ರಿಗೆ ಈ ವಿಡಿಯೋ ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಅಸಲಿಗೆ ಸರ್ಕಮ್ಸೇಷನ್ ಮಾಡಿಸ್ಕೊಂಡ ನಂತರ ಯಾವ ರೀತಿ ಜಾಗ್ರತೆ ವಹಿಸಬೇಕು. ಸರ್ಕಮ್ಸೇಷನ್ ಮಾಡಿದ ನಂತರ ನಾವು ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾಡೋ ಸ್ಟೇಪ್ಲರ್ ಹೆಸರು KSR ಸ್ಟೇಪ್ಲರ್. ಈ KSR ಸ್ಟೇಪ್ಲರ್ ಬಳಸಿ ಸರ್ಕಮ್ಸೇಷನ್ ಮಾಡಿದ ನಂತರ ಅಲ್ಲಿ ನಮಗೊಂದು ರಿಂಗ್ ಕಾಣಿಸುತ್ತೆ. ಆ ರಿಂಗ್ನ ನಾವು ಸಿಲಿಕಾನ್ ರಿಂಗ್ ಅಂತೀವಿ. ಈ ಸಿಲಿಕಾನ್ ರಿಂಗ್ ಮೇಲೆ ಪಿನ್ಸ್ ಇರುತ್ತೆ. ಅಂದರೆ ಇಲ್ಲಿ ಅಲ್ಟಿಮೇಟ್ ಆಗಿ ಏನಂದರೆ, ಈ ಪಿನ್ಸ್ ಏನಿದೆ ಆ ಪಿನ್ಸ್ ಡೈರೆಕ್ಟ್ ಸ್ಕಿನ್ಗೆ ಅಟ್ಯಾಚ್ ಆಗದೆ ಇರೋ ಮಧ್ಯದಲ್ಲಿ ಸಿಲಿಕಾನ್ ರಿಂಗ್ ಇರುತ್ತೆ. ಒಂದ್ಸಲ ನಾವು ನೋಡೋದಾದರೆ ಈ ರೀತಿಯಾಗಿರುತ್ತೆ. ನಮಗೆ ಪಿನ್ಸ್ ಅನ್ನೋದು ಇಲ್ಲಿರುತ್ತೆ. ಸೊ ಪಿನ್ಸ್ ಅನ್ನೋದು ಈ ರೀತಿಯಾಗಿರುತ್ತೆ. ಅಂದರೆ ಅಂಗಕ್ಕೂ ಚರ್ಮಕ್ಕೂ ಹಿಂದೆ ಪಿನ್ಸ್ ಇರುತ್ತೆ. ಈ ಗ್ಲ್ಯಾನ್ಸ್ ಏನಿದೆ ಇದನ್ನೇ ನಾವು ಗ್ಲ್ಯಾನ್ಸ್ ಅಂತೀವಿ. ಈ ಗ್ಲ್ಯಾನ್ಸ್ ಮುಂದಕ್ಕೆ ಹೀಗಿರುತ್ತೆ. ಸೊ ಇದು ಅಲ್ಟಿಮೇಟ್ ಆಗಿ ಸರ್ಕಮ್ಸೇಷನ್ ಸರ್ಜರಿ ಮಾಡಿದ ನಂತರ ಕಾಣಿಸೋ ಪಿಕ್ಚರ್. ಸೊ ಇವರಿಗೆ ಏನಾಗುತ್ತಂದರೆ, ಸ್ಕಿನ್ ಏನಿದೆ ಈ ಸ್ಕಿನ್ ಮತ್ತೆ ಓವರ್ಲ್ಯಾಪ್ ಆಗುತ್ತೆ. ಅಂದರೆ ಓವರ್ಲ್ಯಾಪ್ ಆಗೋಗಿ ಇದು ಈ ಎರಡು ಕವರ್ ಆಗುತ್ತೆ. ಕವರ್ ಆಗೋದ್ರಿಂದ ಪಿನ್ಸ್ ಅನ್ನೋದು ಒಳಗೆ ಹೊರಟೋಗುತ್ತೆ, ಇನ್ಬೌಂಡ್ ಆಗೋಗುತ್ತೆ. ಒಳಗೆ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ತೊಳ್ಕೊಳಕ್ಕೆ ತೊಂದರೆ ಆಗುತ್ತೆ. ಅವರು ಮೇಲಿಂದ ನೀರು ಹಾಕ್ಕೊಳ್ತಾರೆ, ಪಿನ್ಸ್ ಮೇಲೆ ನೀರು ಹಾಕದೆ ಬರೀ ಗ್ಲ್ಯಾನ್ಸ್ ಮೇಲೆ ಮಾತ್ರ ಹಾಕ್ತಿರ್ತಾರೆ. ಅದು ಹಾಗಲ್ಲ. ತೊಳ್ಕೊಬೇಕಾಗಿರೋ ಮೆಥಡ್ ಏನಿದೆ ಅದು ನಾನಿವತ್ತು ಕ್ಲಿಯರಾಗಿ ಹೇಳ್ತೀನಿ. ಯಾವಾಗ ಪಿನ್ಗಳು ನಮಗಿಲ್ಲಿ ಕಾಣಿಸ್ತಿದೆ ಅಂದ್ಕೊಳ್ಳಿ, ಪಿನ್ ಮೇಲಿಂದ ಚರ್ಮನ ಹೀಗೆ ಹಿಂದಕ್ಕೆ ಎಳಿಬೇಕು. ಈ ರೀತಿ ಹಿಂದಕ್ಕೆ ಎಳೆದಾಗ ಮುಂದೆ ಇರುವ ಚರ್ಮ ಏನು ಓವರ್ಲ್ಯಾಪ್ ಆಗಿದೆಯೋ ಆ ಚರ್ಮ ಪೂರ್ತಿಯಾಗಿ ಹಿಂದಕ್ಕೆ ಬರುತ್ತೆ. ಅಂದರೆ ಅಲ್ಟಿಮೇಟ್ ಆಗಿ ನಮಗೆ ಪಿನ್ಗಳ ಹತ್ರ ಏನು ಸಿಲಿಕಾನ್ ರಿಂಗ್ ಇದೆಯೋ ವೈಟ್ ಕಲರ್ನಲ್ಲಿ ಇಲ್ಲ ಯೆಲ್ಲೋಯಿಶ್ ಕಲರ್ನಲ್ಲಿ ಕಾಣಿಸೋ ಸಿಲಿಕಾನ್ ರಿಂಗ್ ಏನಿದೆ ಆ ಸಿಲಿಕಾನ್ ರಿಂಗ್ ಕಾಣಿಸ್ಬೇಕು. ಅಂದರೆ ಕಾಣಿಸುವವರೆಗೂ ಆ ಚರ್ಮನ ಹಿಂದಕ್ಕೆ ಎಳಿಬೇಕು. ಆವಾಗ ನಮಗೆ ಆ ಸಿಲಿಕಾನ್ ರಿಂಗ್ ಪಿನ್ಸ್ ಕಾಣಿಸುತ್ತೆ. ಅಲ್ಲಿ ನಾವು ಸೋಪ್ನಲ್ಲಿ ಶುಭ್ರವಾಗಿ ತೊಳ್ಕೊಬೇಕು. ಬರಿಗೈಯಲ್ಲಿ ಯಾವುದೇ ರೀತಿಯಾದ ಕಾಟನ್ ಆಗಲಿ ಇನ್ನೇನು ವಸ್ತುಗಳನ್ನು ಇಡೋದು, ಬ್ರಷ್ ಇಡೋದು ಹೀಗೆಲ್ಲ ಮಾಡಬಾರ್ದು. ಯಾಕಂದರೆ ಇದು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸಿಲಿಕಾನ್ ರಿಂಗ್ ಕೂಡ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಅಲ್ಲಿ ಬಿಸಿನೀರು ಸೋಪ್ ಹಾಕಿ ತೊಳ್ಕೊಳ್ಳೋದ್ರಿಂದ ಅಲ್ಲಿದ್ದ ಗಲೀಜಾಗಲಿ, ಸ್ವೆಟ್ ಆಗಲಿ, ಡಸ್ಟ್ ಆಗಲಿ, ಇಲ್ಲಾಂದರೆ ಇನ್ನೇನಾದರೂ ಕಲ್ಮಶ ಆಗಲಿ ಹೊರಟೋಗುತ್ತೆ. ಸೊ ಆ ಏರಿಯಾನಲ್ಲಿ ಶುಭ್ರ ಮಾಡ್ಕೋಬೇಕು. ಶುಭ್ರ ಮಾಡ್ಕೊಂಡ್ಮೇಲೆ ಟವಲ್ ಆರ್ ನ್ಯಾಪ್ಕಿನ್ನಲ್ಲಾಗಲಿ ಡ್ರೈ ಮಾಡಿಕೊಂಡು ಅದನ್ನು ಬಿಟ್ಬಿಡಬೇಕು. ಹಾಗೆ ಅಟ್ಲೀಸ್ಟ್ ಡೈಲಿ ಒಂದು ಡೇನಲ್ಲಿ 3 ಟೈಮ್ಸ್ ಮಾಡಿದರೆ ಹೀಲಿಂಗ್ ಅನ್ನೋದು ತುಂಬ ಫಾಸ್ಟ್ ಆಗುತ್ತೆ. ಸೊ ಇದು ಓವರ್ಲ್ಯಾಪ್ ಆದಾಗ ಪಿನ್ಸ್ ಒಂದೊಂದು ಸಾರಿ ಚುಚ್ಕೋತಿರುತ್ತೆ. ಹೇಗಂದರೆ ಗ್ಲ್ಯಾನ್ಸ್ ಮೇಲೆ ಚುಚ್ಕೋತಿರುತ್ತೆ. ಇದು ಕೂಡ ತುಂಬ ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಇವರಿಗೇನಂದರೆ ಸಣ್ಣ ಪುಟ್ಟ ಯಾವಾಗ ನಮಗೆ ಗ್ಲ್ಯಾನ್ಸ್ಗೆ ಚುಚ್ಕೊಂಡು ತೊಂದರೆ ಕೊಡ್ತಿರುತ್ತೋ, ಯಾಕಂದರೆ ಆಬ್ವಿಯಸ್ ಆಗಿ ಅದು ಓವರ್ಲ್ಯಾಪ್ ಆಗಿರುತ್ತೆ. ಹಾಗಾಗಿ ಪಿನ್ಸ್ ಆಗಲಿ ಸಿಲಿಕಾನ್ ರಿಂಗ್ ಆಗಲಿ ಚುಚ್ಕೊಳ್ಳೋದು ಕಾಮನ್. ಸೊ ಅದು ಬೇಡ ಅಂದ್ಕೊಳ್ಳೋರು, ಹಾಗೆ ತೊಂದರೆ ಅನುಭವಿಸ್ತಿರೋರು ಸಿಂಪಲ್ ಐಡಿಯಾ ಏನಂದರೆ, ಚರ್ಮನ ತೊಳ್ಕೋವಾಗ ಹೀಗೆ ಹಿಂದೆ ಕೆಳಿತೀವೋ ಆ ಎಳೆದ ಜಾಗದಲ್ಲಿ ಸ್ಟೇಪ್ಲರ್ ಕಾಣಿಸಿದ್ರೆ, ಅಂದರೆ ಸ್ಟೇಪ್ಲರ್ ಕಾಣಿಸೋ ಮೇಲೆ ಗ್ಯಾಸ್ ಪೈಸ್ ಅಂತ ಸಿಗುತ್ತೆ ಮಾರ್ಕೆಟ್ನಲ್ಲಿ. ಜಸ್ಟ್ ಹತ್ತಿ ತುಂಡಿನಂತಿರುತ್ತೆ, ಆದರೆ ಅದು ಅಂಟ್ಕೊಳ್ಳಲ್ಲ. ಹಾಗಾಗಿ ಅದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಡ್ರೆಸ್ಸಿಂಗ್ ಮೆಟೀರಿಯಲ್ ಗ್ಯಾಸ್ ಪೀಸ್ ಅಂತ ಸಿಗುತ್ತೆ. ಆ ಗ್ಯಾಸ್ ಪೀಸ್ನ ಸುತ್ಕೊಂಡು ಬಿಟ್ಬಿಡ್ಬೇಕು. ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಓವರ್ಲ್ಯಾಪ್ ಆಗಲ್ಲ, ಸ್ಕಿನ್ ಅನ್ನೋದು ಮುಂದಕ್ಕೆ ಬರಲ್ಲ. ಹಾಗಾಗಿ ಚುಚ್ಕೊಳ್ಳೋದು ಬರಲ್ಲ, ಪೇಯ್ನ್ ಆಗಲಿ, ಸ್ಮೆಲ್ಲಿಂಗ್ ಆಗಲಿ ಇವೆಲ್ಲ ಅವಾಯ್ಡ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಥರ್ಡ್ ಇಂಪಾರ್ಟೆಂಟ್ ಏನಂದರೆ, ಯಾವುದೇ ಪರಿಸ್ಥಿತಿಯಲ್ಲಿ ಎರೆಕ್ಷನ್ ಆಗಬಾರ್ದು. ತುಂಬ ಜನ ನನ್ನ ಹತ್ರ ಪೋಸ್ಟ್ ಆಪರೇಷನ್ ಏನಂದರೆ ಸರ್ಜರಿ ನಂತರ ಬರೋರೆಲ್ಲ ಎರೆಕ್ಷನ್ ಇಟ್ಕೊಂಡೇ ಬರ್ತಾರೆ. ಎರೆಕ್ಷನ್ ಆಗಿದೆ ಅಂದರೆ ನಾವು ಚಿಕ್ಕದಾಗಿದ್ದಾಗ ಪಿನ್ ಹೊಡೆದಿರೋದ್ರಿಂದ ಅಂಗ ದೊಡ್ಡದಾದಾಗ ಆ ಪಿನ್ಗಳು ಬಿಚ್ಕೊಳ್ಳೋ ಅವಕಾಶ ಇರುತ್ತೆ. ಹೀಲ್ ಆಗೋ ಮುಂಚೆನೇ ಗ್ಯಾಪ್ ಬರೋ ಸಾಧ್ಯತೆ ಇರುತ್ತೆ. ಕೆಲವು ಸಲ ಬ್ಲೀಡಿಂಗ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಊತ ಬರೋ ಚಾನ್ಸಸ್ ಇರುತ್ತೆ. ತುಂಬ ಜನ ನೋಡಿದ್ರೆ ಇಲ್ಲಿ ಊತ ಬರುತ್ತೆ. ಇಲ್ಲಿ ಊತ ಯಾಕೆ ಬರುತ್ತೆ ಅಂದರೆ, ಅಂಗ ದೊಡ್ಡದಾಗಿರೋದ್ರಿಂದ ಲಿಂಪ್ಯಾಟಿಕ್ ಅಂದರೆ ಮತ್ತೆ ಬ್ಯಾಕ್ ಹೋಗದೆ ಇರೋದ್ರಿಂದ ಇಲ್ಲೆಲ್ಲ ಅಬ್ಸ್ಟ್ರಾಕ್ಷನ್ ಆಗಿ ಕ್ರಿಯೇಟ್ ಆಗುತ್ತೆ. ಇವೆಲ್ಲ ಟೆಂಪರರಿ. ಬಟ್ ಇವೆಲ್ಲವನ್ನು ನಾವು ಅವಾಯ್ಡ್ ಮಾಡಬೇಕು. ಅಂದರೆ ಇವೆಲ್ಲ ಅವಾಯ್ಡಬಲ್ ಸಿಚುಯೇಷನ್. ಇವೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ನಾವು ಯಾವುದೇ ಸಂದರ್ಭದಲ್ಲೂ ಎರೆಕ್ಷನ್ ಆಗದಂತೆ ಕೇರ್ ತೊಗೊಂಡ್ರೆ ಈ ಕಾಂಪ್ಲಿಕೇಶನ್ಸ್ ಏನು ಬರಲ್ಲ. ಯಾವುದೇ ಪರಿಸ್ಥಿತಿಯಲ್ಲೂ ಇಂಟರ್ ಕೋರ್ಸ್ ಮಾಡಬಾರ್ದು. ನಾವು 1 ಮಂತ್ವರೆಗೂ ಇಂಟರ್ ಕೋರ್ಸ್ನ ಅವಾಯ್ಡ್ ಮಾಡೋಕೆ ಹೇಳಿರ್ತೀವಿ. ಸೊ 2 ಜಾಗ್ರತೆಗಳನ್ನ ಮರೀದೆ ತೊಗೊಂಡಿದ್ದೆ ಆದರೆ ಎರೆಕ್ಷನ್ ಒಂದು, ಕ್ಲೀನಿಂಗ್ ಮೆಥಡ್ ಏನು ನಾನು ಹೇಳಿರ್ತೀನೋ ಆ ಕ್ಲೀನಿಂಗ್ ಮೆಥಡ್ನಲ್ಲಿ ನೀವು ಏನಾದರೂ ಮಾಡ್ಕೊಂಡಿದ್ದೆ ಆದರೆ 8 to 10 ಡೇಸ್ನಲ್ಲಿ ರಿಂಗ್ ಬಿದ್ದು ಹೋಗುತ್ತೆ ಆ್ಯಂಡ್ ಹೀಲಿಂಗ್ ಕೂಡ ಫಾಸ್ಟ್ ಆಗುತ್ತೆ. ಡಯಾಬಿಟಿಸ್ ಇರೋರು ತುಂಬ ಜನ ಏನು ಅನ್ಕೊಳ್ತಾರೆ ಅಂದರೆ, ಡಯಾಬಿಟಿಸ್ ಇರೋರಿಗೆ ತುಂಬ ಟೈಮ್ ಜಾಸ್ತಿ ಬೇಕಾಗುತ್ತೆ ಹೀಲಿಂಗ್ ಅನ್ನೋದಕ್ಕೆ ಅನ್ಕೊಳ್ತಾರೆ. ಹಾಗೇನಿರಲ್ಲ. ಎಲ್ರಿಗೂ ಹೇಗೆ ಹೀಲ್ ಆಗುತ್ತೋ ಡಯಾಬಿಟಿಸ್ ಅವರಿಗೂ ಅಷ್ಟೇ ಬೇಗ ಹೀಲ್ ಆಗುತ್ತೆ. ಓನ್ಲಿ ಥಿಂಗ್ ಏನಂದರೆ, ಮಾಮೂಲಿ ನಾರ್ಮಲ್ ಪರ್ಸನ್ಸ್ ಆದರೆ 2 to 3 ಟೈಮ್ಸ್ ಮಾಡ್ಕೋತಾರೆ. ಡಯಾಬಿಟಿಸ್ ಅವರು ಹೆಚ್ಚು ಸಲ ಮಾಡ್ಕೋಬೇಕು, ಯಾಕಂದರೆ ಅಲ್ಲಿ ಸೆಕ್ರೇಷನ್ ಹೆಚ್ಚಾಗಿರುತ್ತೆ.
ಹಾಗಾಗಿ ಹೆಚ್ಚು ಸಲ ಕ್ಲೀನ್ ಮಾಡ್ಕೋಬೇಕು. ಸೇಮ್ ಟೈಮ್ನಲ್ಲಿ ಅವರಿಗೂ ಹೀಲ್ ಆಗುತ್ತೆ. ಕೆಲವ್ರಿಗೆ ರೆಡ್ ಆಗೋದು, ಕೆಲವ್ರಿಗೆ ಮುಟ್ಟಿದ್ರೇ ನೋವಾಗೋದು, ಕೆಲವ್ರಿಗೆ ಸೆನ್ಸಿಟಿವಿಟಿ, ಮೇಯ್ನಾಗಿ ಇಂಪಾರ್ಟೆಂಟಾಗಿ ಸೆನ್ಸಿಟಿವಿಟಿ ಬಗ್ಗೆ ಮಾತಾಡಬೇಕು. ಯಾಕಂದರೆ ಇಷ್ಟು ದಿನದವರೆಗೂ ಇಲ್ಲಿ ಚರ್ಮ ಕವರ್ ಆಗಿತ್ತು. ಕವರ್ ಆಗಿದ್ದಕ್ಕೆ ಗ್ಲ್ಯಾನ್ಸ್ನ ಸೆನ್ಸಿಟಿವಿಟಿ ನಮಗೆ ಗೊತ್ತಿರಲ್ಲ. ಇವಾಗ ಚರ್ಮನ ತೆಗೆದಿರೋದ್ರಿಂದ ಈ ಗ್ಲ್ಯಾನ್ಸ್ ಅನ್ನೋದು ಮುಟ್ಟಿದ್ರೇ ಒಂದು ರೀತಿಯ ಜುಮ್ ಅನ್ನೋ ಸೆನ್ಸೇಷನ್ ಬರುತ್ತೆ. ಇದರಿಂದ ಪೇಷಂಟ್ ತುಂಬ ಇನ್ನರ್ವೇರ್ ಹಾಕೊಳ್ಳೋಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಬಟ್ಟೆಗೆ ತಗಲಿದ್ರು, ಕಾಲಿಗೆ ತಗಲಿದ್ರು ಆ ಸೆನ್ಸೇಷನ್ನ ತಡೆಯೋಕ್ಕಾಗಲ್ಲ. ಕಾಲು ದೂರ ಇಟ್ಕೊಂಡು ನಡೆಯೋದು, ತಗಲದಂತೆ ನಡೆಯೋದು, ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ನಾನು ಅದಕ್ಕೆ ಏನೇ ಹೇಳ್ತಿರ್ತೀನಿ ಅಂದರೆ, ಡೇ 1 ಸರ್ಜರಿಯಾದ ನೆಕ್ಸ್ಟ್ ಮಿನಿಟಿಂದ ನೀವು ಇನ್ನರ್ವೇರ್ ಹಾಕೊಂಡು ಓಡಾಡಬೇಕು ಅಂತ. ಇದರಿಂದ ಯಾವಾಗ ಅದಕ್ಕೆ ಗಾಳಿ ತಗಲುತ್ತೋ, ಇನ್ನರ್ವೇರ್ಗೆ ತಗಲುತ್ತೋ, ಅದರ ಒಂದು ಸೆನ್ಸೇಷನ್ ಅನ್ನೋದು ಹೋಗುತ್ತೆ. ಯಾಕಂದರೆ ನಮಗೆ ಬ್ರೈನಲ್ಲಿ ಮೆಮೊರಿನಲ್ಲಿ ಇರುತ್ತೆ. ಅದು ಸ್ಲೋ ಆಗಿ ಏನಂತಾರೆ ಎರೇಸ್ ಆಗೋಗುತ್ತೆ. ಎರೇಸ್ ಆಗೋದ್ರಿಂದ ನಿಮಗೆ ಆ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ. ಮ್ಯಾಕ್ಸಿಮಮ್ 3 to 4 ಡೇಸ್ಗಿಂತ ಹೆಚ್ಚಿಗೆ ಸೆನ್ಸಿಟಿವ್ ಇರಲ್ಲ. ಅದು ಸೆನ್ಸಿಟಿವ್ ಇದ್ದಷ್ಟು ದಿನವರೆಗೆ ಅದನ್ನು ಮುಟ್ಕೋಬೇಕಂದ್ರೂ, ಹಿಂದೆ ಕೇಳಬೇಕಂದ್ರೂ ಒಂದು ರೀತಿಯಾದ ಭಯ ಇರುತ್ತೆ. ಆ ಭಯನ ಪಕ್ಕಕ್ಕಿಟ್ಟು ನೀವೇನಾದರೂ ಈ ರೀತಿಯಾದ ಕ್ಲೀನ್ ಮಾಡಿಕೊಂಡ್ರೆ ಖಚಿತವಾಗಿ 10 to 12 ಡೇಸ್ನಲ್ಲಿ ಪ್ರಾಸೆಸ್ ಎಲ್ಲ ಮುಗಿಯುತ್ತೆ. 12 ಡೇಸ್ನಲ್ಲಿ ಫ್ರೀ ಆಗ್ಬೋದು. ಪೋಸ್ಟ್ ಆಪರೇಷನ್ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ತಪ್ಪದೆ ನನ್ನನ್ನು ಕನ್ಸಲ್ಟ್ ಆಗ್ಬೋದು. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.